ದರ್ಶನ್ ವಿರುದ್ಧ ಕೊಲೆ ಆರೋಪ ಬಂದಾಗಿನಿಂದ ಹಿಡಿದು ಜೈಲು ಸೇರುವವರೆಗೂ ಸೈಲೆಂಟ್ ಆಗಿದ್ದವರು ಈಗ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ. ದಾಸನ ಪರ ನಿಲ್ಲದವರಿಗೆ ಪರೋಕ್ಷವಾಗಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಸುಮ್ಮನಿದ್ರು ದರ್ಶನ್ ಸರ್ ಸಪ್ಪಗಾಗ್ಬಿಟ್ಟಾಗರು ಆಚೆ ಬಂದ ತಕ್ಷಣ ಅಂತಾರೆ. ಮಾತಾಡಿದ್ರೆ ನೋಡುಗರು ಅಹಂಕಾರ ಇಳಿದಿಲ್ಲ ಅಂತಾರೆ. ಅವರು ಆಚೆ ಬಂದರೂ ಹೆಂಗಿರಬೇಕು ಹಂಗೆ ಇರ್ತಾರೆ. ಬಟ್ ತುಂಬ ಜನ ಫಿಲ್ಟರ್ ಆಗ್ತಾರೆ. ಅವ್ರಿಗೆ ಯಾರು ಏನನ್ನು ನಿಜವಾಗ್ಲೂ ಹೇಳ್ತೀನಿ ಸರ್, ಈ ಪೀರಿಯಡಲ್ಲಿ ಅವ್ರಿಗೆ ಗೊತ್ತಾಗಿದೆ. ಬೇರೆ ದರ್ಶನ್ ಸರ ನೀವು ಇಲ್ಲಿಂದ ನೋಡ್ತೀರಾ, ಅಷ್ಟು ಬದಲಾವಣೆ ಆಗಿದೆ. ದರ್ಶನ್ ಪರ ನಿಲ್ಲದವರು ಟಾರ್ಗೆಟ್ ಆದ್ರ, ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ರ ಡೈರೆಕ್ಟರ್. ದರ್ಶನ್ ಲಿಸ್ಟ್ನಿಂದ ಒಬ್ಬೊಬ್ಬರೇ ಫಿಲ್ಟರ್ ಆಗ್ತಾರೆ. ಚೆನ್ನಾಗಿದ್ದಾಗ ಜೊತೆಗಿದ್ದು ಈಗ ಸೈಡ್ಗೆ ಹೋಗ್ತಾ ಇರೋರು ಫಿಲ್ಟರ್ ಆಗ್ತಾರೆ. ನ್ಯೂಸ್ ಚಾನೆಲ್ಗಳನ್ನ ನೋಡ್ತಾ ಇದ್ದಂತೆ ಯಾರು ಓಡೋಗ್ತಾ ಇದ್ರೋ ಅವರಿಗೆ ದರ್ಶನ್ ಆಪ್ತ ಹಾಗೂ ನಿರ್ದೇಶಕ ಮಹೇಶ್ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್ ಇವತ್ತಿದ್ದವರು ನಾಳೆ ಇರಲ್ಲ ಸರ್ ಅವರೆಲ್ಲ. ಯಾಕಂತ ಹೇಳಿದ್ರೆ ಇದು ನಿಜ ಸರ್. ಇಲ್ಲಿ ತನಕ ದರ್ಶನ್ ಸರ್ ಒಳಗಡೆ ಕೂತ್ಕೊಂಡು ಏನು ನೋಡ್ತಾ ಇರ್ತಾರೆ ಅಥವಾ ಗೊತ್ತಿದ್ರೆ ಅವ್ರಿಗೆ ಆಚೆ ಬಂದು ಗೊತ್ತಾದರೆ ಅವರಷ್ಟೇ ಅವ್ರ ಆತ್ಮೀಯರು ಸರ್. ಅವ್ರು ಕೊನೆ ತನಕ ಅವ್ರ ಜೊತೆ ಹೇಳ್ತಾರೆ. ಇದ್ದವರೆಲ್ಲ ಗುಳ್ಳೆನರಿಗಳೇ ಸರ್. ಇರ್ತಾರೆ, ಹೋಗ್ತಾರೆ. ಈ ಕಡೆ ಬಂದಾಗ ಬಾಸ್ ಅಣ್ಣ ಅಂತಾರೆ, ಎಸ್ಕೇಪ್ ಅಷ್ಟೇ. ಅವ್ರು ಕಷ್ಟದಲ್ಲಿದ್ದಾಗ ಓಡೋಗ್ತಾರೆ. ದರ್ಶನ್ ಸರ್ ಎಲ್ಲರ ಕಷ್ಟಕ್ಕೂ ಬೇಕು, ಎಲ್ರಿಗೂ ಸಪೋರ್ಟ್ ಬೇಕು. ಅವ್ರು ಏನು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡ ತಕ್ಷಣ ಯಾರೂ ಬೇಡ ಅವ್ರಿಗೆ. ದರ್ಶನ್ ಸರ್ ಚೆನ್ನಾಗಿದ್ದಾಗ ಎಲ್ಲರೂ ಹಿಂದೆ ಮುಂದೆ ಓಡಾಡ್ತಾ ಇದ್ರು. ಅವರು ಜೈಲಿಗೆ ಹೋಗಿದ ತಕ್ಷಣ ಸೈಲೆಂಟ್ ಆಗಿದ್ದಾರೆ. ಯಾರ್ಯಾರು ಈಗ ಸೈಲೆಂಟ್ ಆಗಿದ್ದಾರೆ ಅವರೆಲ್ಲ ಫಿಲ್ಟರ್ ಆಗ್ತಾರೆ ಅಂತ ನಿರ್ದೇಶಕ ಮಹೇಶ್ ಹೇಳಿದ್ದಾರೆ. ಸುಮ್ಮನಿದ್ರು ದರ್ಶನ್ ಸರ್ ಸಪ್ಪಗಾಗ್ಬಿಟ್ಟಾಗರು ಆಚೆ ಬಂದ ತಕ್ಷಣ ಅಂತಾರೆ. ಮಾತಾಡಿದ್ರೆ ನೋಡುಗರು ಅಹಂಕಾರ ಇಳಿದಿಲ್ಲ ಅಂತಾರೆ. ಅವರು ಆಚೆ ಬಂದರೂ ಹೆಂಗಿರಬೇಕು ಹಂಗೆ ಇರ್ತಾರೆ. ಬಟ್ ತುಂಬ ಜನ ಫಿಲ್ಟರ್ ಆಗ್ತಾರೆ. ಅವ್ರಿಗೆ ಯಾರು ಏನನ್ನು ನಿಜವಾಗ್ಲೂ ಹೇಳ್ತೀನಿ ಸರ್, ಈ ಪೀರಿಯಡಲ್ಲಿ ಅವ್ರಿಗೆ ಗೊತ್ತಾಗಿದೆ. ಬೇರೆ ದರ್ಶನ್ ಸರ ನೀವು ಇಲ್ಲಿಂದ ನೋಡ್ತೀರಾ, ಅಷ್ಟು ಬದಲಾವಣೆ ಆಗಿದೆ. ದರ್ಶನ್ ವಿರುದ್ಧ ಕೊಲೆ ಆರೋಪ ಬಂದಾಗಿನಿಂದ ಜೈಲು ಸೇರೋವರೆಗೂ ಯಾರೂ ಜೈಲಿನತ್ತ ತಿರುಗಿ ನೋಡಿಲ್ಲ. ಇತ್ತೀಚೆಗೆ ಒಬ್ಬೊಬ್ಬರೇ ಜೈಲಲ್ಲಿರುವ ದರ್ಶನ್ ನೋಡುವುದಕ್ಕೆ ಬರ್ತಾ ಇದ್ದಾರೆ. ಹೀಗಿದ್ರು ದರ್ಶನ್ ದಯೆಯಿಂದ ಫೀಲ್ಡ್ನಲ್ಲಿರೋರು ಅವರ ಪರ ನಿಲ್ಲದವರಿಗೆ ದರ್ಶನ್ ಆಪ್ತ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ರಿಯಲೈಸ್ ಆಗಿದೆ. ಈಗ ಇನ್ಮೇಲೆ ಅವ್ರನ್ನ ಕರೆಕ್ಟ್ ಮಾಡೋಕ್ಕೆ ಯಾರ ಕೈಲೂ ಅಲ್ಲ. ಒಂದಂತೂ ತಿಳ್ಕೊಳ್ಳಿ, ತುಂಬ ಜನ ಫಿಲ್ಟರ್ ಆಗ್ತಾರೆ ಅವ್ರುಗಳಿಂದ. ಯಾರು ಈ ಮೈಕ್ ಹಿಡಿದ ತಕ್ಷಣ ಓಡೋಗ್ತಾ ಇದ್ದಾರೆ. ನಮ್ಗೆ ಯಾಕೆ ಬೇಕಪ್ಪ ಅನ್ನೋ ಥರ ಇದ್ದಾರೆ. ಸಹಾಯ ತಗೊಂಡು ಎಲ್ಲ ಮಾಡಿದ್ದಾರೆ. ಇರಲಿ ಸರ್, ಏನಕ್ಕೆ ಸರ್ ಓಡೋಬೇಕು? ಏನು ಸರ್ ಅಪರಾಧನ ಮಾತಾಡ್ಬಿಟ್ರೆ ಅಪರಾಧನ ಏನಿಲ್ವಲ್ಲ? ಅಭಿಪ್ರಾಯ ತಿಳಿಸ್ಬೋದಲ್ವಾ? ನಾನು ಬಾಸ್ ಏನು ನೋಡಿದ್ರೆ ಅದನ್ನು ಹೇಳ್ತಾ ಇದ್ದೀನಿ. ಆರ್ ಕನ್ನಡಕ್ಕೆ ನಾನೇನು ಇನ್ನೊಂದೇನು ಹೇಳ್ತಾ ಇಲ್ವಲ್ಲ. ಇದನ್ನೇ ನೀವು ಇನ್ನೊಬ್ರಿಗೆ ಹೇಳಿದ್ರೆ ಅದನ್ನೇ ಹೇಳ್ತಾ, ಹೌದು ನಾನು ಬಾಸ್ ನೋಡಿದ್ದೆ ಇದು ಅಂತ. ನಮ್ಮ ಒಂದು ದರ್ಶನ್ ಸರ್ ಹತ್ರ ಇರೋರು ಯಾರನ್ನ ಕೇಳೋರು ಅದನ್ನೇ ಹೇಳ್ತಾರೆ. ಗುಳ್ಳೆನರಿ ಥರ ಓಡೋವಂಥದ್ದು ಏನೂ ಇಲ್ಲ ಸರ್. ಅದು ಈ ಕ್ಷಣಕ್ಕೆ ಮಾತಾಡೋ ಅವಶ್ಯಕತೆ ಇದೆ. ಹೊರಗಡೆ ಬಂದಾಗ ಮಾತಾಡೋದಲ್ಲ. ಈ ಕ್ಷಣಕ್ಕೆ ಒಂದು ಅವ್ರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವಂಥ ಆಗ್ಬೋದು. ಎರಡು ಕುಟುಂಬಕ್ಕೂ ನ್ಯಾಯ ಸಿಗಲಿ. ಕ್ಯಾಮ್ರಾ ಮುಂದೆ ಇವಾಗ ಬಂದು ಮಾತಾಡೋ ದರ್ಶನ್ ಆಪ್ತರೆ. ದರ್ಶನ್ ಕೊಲೆ ಕೇಸಲ್ಲಿ ಫಿಟ್ ಆದಾಗ ಎಲ್ಲಿಗೆ ಹೋಗಿದ್ರೆ? ಅವಾಗ ನೀವೇ ಸೈಲೆಂಟ್ ಆಗಿದ್ದು ಈಗ ಮಾತಾಡದವರ ವಿರುದ್ಧ ಯಾಕೆ ಹೌಹಾರ್ತಾ ಇದ್ದೀರಿ? ಇದು ದರ್ಶನ್ ಗ್ಯಾಂಗ್ನ ಮತ್ತೊಂದು ಮುಖದ ಅನಾವರಣ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ವಿರುದ್ಧ ಕೊಲೆ ಆರೋಪ ಬಂದಾಗಿನಿಂದ ಹಿಡಿದು ಜೈಲು ಸೇರುವವರೆಗೂ ಸೈಲೆಂಟ್ ಆಗಿದ್ದವರು ಈಗ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ. ದಾಸನ ಪರ ನಿಲ್ಲದವರಿಗೆ ಪರೋಕ್ಷವಾಗಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಸುಮ್ಮನಿದ್ರು ದರ್ಶನ್ ಸರ್ ಸಪ್ಪಗಾಗ್ಬಿಟ್ಟಾಗರು ಆಚೆ ಬಂದ ತಕ್ಷಣ ಅಂತಾರೆ. ಮಾತಾಡಿದ್ರೆ ನೋಡುಗರು ಅಹಂಕಾರ ಇಳಿದಿಲ್ಲ ಅಂತಾರೆ. ಅವರು ಆಚೆ ಬಂದರೂ ಹೆಂಗಿರಬೇಕು ಹಂಗೆ ಇರ್ತಾರೆ. ಬಟ್ ತುಂಬ ಜನ ಫಿಲ್ಟರ್ ಆಗ್ತಾರೆ. ಅವ್ರಿಗೆ ಯಾರು ಏನನ್ನು ನಿಜವಾಗ್ಲೂ ಹೇಳ್ತೀನಿ ಸರ್, ಈ ಪೀರಿಯಡಲ್ಲಿ ಅವ್ರಿಗೆ ಗೊತ್ತಾಗಿದೆ. ಬೇರೆ ದರ್ಶನ್ ಸರ ನೀವು ಇಲ್ಲಿಂದ ನೋಡ್ತೀರಾ, ಅಷ್ಟು ಬದಲಾವಣೆ ಆಗಿದೆ. ದರ್ಶನ್ ಪರ ನಿಲ್ಲದವರು ಟಾರ್ಗೆಟ್ ಆದ್ರ, ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ರ ಡೈರೆಕ್ಟರ್. ದರ್ಶನ್ ಲಿಸ್ಟ್ನಿಂದ ಒಬ್ಬೊಬ್ಬರೇ ಫಿಲ್ಟರ್ ಆಗ್ತಾರೆ. ಚೆನ್ನಾಗಿದ್ದಾಗ ಜೊತೆಗಿದ್ದು ಈಗ ಸೈಡ್ಗೆ ಹೋಗ್ತಾ ಇರೋರು ಫಿಲ್ಟರ್ ಆಗ್ತಾರೆ. ನ್ಯೂಸ್ ಚಾನೆಲ್ಗಳನ್ನ ನೋಡ್ತಾ ಇದ್ದಂತೆ ಯಾರು ಓಡೋಗ್ತಾ ಇದ್ರೋ ಅವರಿಗೆ ದರ್ಶನ್ ಆಪ್ತ ಹಾಗೂ ನಿರ್ದೇಶಕ ಮಹೇಶ್ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್ ಇವತ್ತಿದ್ದವರು ನಾಳೆ ಇರಲ್ಲ ಸರ್ ಅವರೆಲ್ಲ.
ಯಾಕಂತ ಹೇಳಿದ್ರೆ ಇದು ನಿಜ ಸರ್. ಇಲ್ಲಿ ತನಕ ದರ್ಶನ್ ಸರ್ ಒಳಗಡೆ ಕೂತ್ಕೊಂಡು ಏನು ನೋಡ್ತಾ ಇರ್ತಾರೆ ಅಥವಾ ಗೊತ್ತಿದ್ರೆ ಅವ್ರಿಗೆ ಆಚೆ ಬಂದು ಗೊತ್ತಾದರೆ ಅವರಷ್ಟೇ ಅವ್ರ ಆತ್ಮೀಯರು ಸರ್. ಅವ್ರು ಕೊನೆ ತನಕ ಅವ್ರ ಜೊತೆ ಹೇಳ್ತಾರೆ. ಇದ್ದವರೆಲ್ಲ ಗುಳ್ಳೆನರಿಗಳೇ ಸರ್. ಇರ್ತಾರೆ, ಹೋಗ್ತಾರೆ, ಈ ಕಡೆ ಬಂದಾಗ ಬಾಸ್ ಅಣ್ಣ ಅಂತಾರೆ, ಎಸ್ಕೇಪ್ ಅಷ್ಟೇ. ಅವ್ರು ಕಷ್ಟದಲ್ಲಿದ್ದಾಗ ಓಡೋಗ್ತಾರೆ. ದರ್ಶನ್ ಸರ್ ಎಲ್ಲರ ಕಷ್ಟಕ್ಕೂ ಬೇಕು, ಎಲ್ರಿಗೂ ಸಪೋರ್ಟ್ ಬೇಕು. ಅವ್ರು ಏನು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡ ಕ್ಷಣ ಯಾರೂ ಬೇಡ ಅವ್ರಿಗೆ. ದರ್ಶನ್ ಸರ್ ಚೆನ್ನಾಗಿದ್ದಾಗ ಎಲ್ಲರೂ ಹಿಂದೆ ಮುಂದೆ ಓಡಾಡ್ತಾ ಇದ್ರು. ಅವರು ಜೈಲಿಗೆ ಹೋಗಿದ ತಕ್ಷಣ ಸೈಲೆಂಟ್ ಆಗಿದ್ದಾರೆ. ಯಾರ್ಯಾರು ಈಗ ಸೈಲೆಂಟ್ ಆಗಿದ್ದಾರೆ ಅವರೆಲ್ಲ ಫಿಲ್ಟರ್ ಆಗ್ತಾರೆ ಅಂತ ನಿರ್ದೇಶಕ ಮಹೇಶ್ ಹೇಳಿದ್ದಾರೆ. ಸುಮ್ಮನಿದ್ರು ದರ್ಶನ್ ಸರು ಸಪ್ಪಗಾಗ್ಬಿಟ್ಟಾಗರು ಆಚೆ ಬಂದ ತಕ್ಷಣ ಅಂತಾರೆ. ಮಾತಾಡಿದ್ರೆ ನೋಡುಗರು ಅಹಂಕಾರ ಇಳಿದಿಲ್ಲ ಅಂತಾರೆ. ಅವರು ಆಚೆ ಬಂದರೂ ಹೆಂಗಿರಬೇಕು ಹಂಗೆ ಇರ್ತಾರೆ. ಬಟ್ ತುಂಬ ಜನ ಫಿಲ್ಟರ್ ಆಗ್ತಾರೆ. ಅವ್ರಿಗೆ ಯಾರು ಏನಂದು ನಿಜವಾಗ್ಲೂ ಹೇಳ್ತೀನಿ ಸರ್, ಈ ಪೀರಿಯಡಲ್ಲಿ ಅವ್ರಿಗೆ ಗೊತ್ತಾಗಿದೆ. ಬೇರೆ ದರ್ಶನ್ ಸರೇ ನೀವು ಇಲ್ಲಿಂದ ನೋಡ್ತೀರಾ, ಅಷ್ಟು ಬದಲಾವಣೆ ಆಗಿದೆ. ದರ್ಶನ್ ವಿರುದ್ಧ ಕೊಲೆ ಆರೋಪ ಬಂದಾಗಿನಿಂದ ಜೈಲು ಸೇರೋವರೆಗೂ ಯಾರೂ ಜೈಲಿನತ್ತ ತಿರುಗಿ ನೋಡಿಲ್ಲ. ಇತ್ತೀಚೆಗೆ ಒಬ್ಬೊಬ್ಬರೇ ಜೈಲಲ್ಲಿರುವ ದರ್ಶನ್ ನೋಡುವುದಕ್ಕೆ ಬರ್ತಾ ಇದ್ದಾರೆ. ಹೀಗಿದ್ರೂ ದರ್ಶನ್ ದಯೆಯಿಂದ ಫೀಲ್ಡ್ನಲ್ಲಿರೋರು ಅವರ ಪರ ನಿಲ್ಲದವರಿಗೆ ದರ್ಶನ್ ಆಪ್ತ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ರಿಯಲೈಸ್ ಆಗಿದೆ. ಈಗ ಇನ್ಮೇಲೆ ಅವ್ರನ್ನ ಕರೆಕ್ಟ್ ಮಾಡೋಕ್ಕೆ ಯಾರ ಕೈಲೂ ಅಲ್ಲ. ಒಂದಂತೂ ತಿಳ್ಕೊಳ್ಳಿ, ತುಂಬ ಜನ ಫಿಲ್ಟರ್ ಆಗ್ತಾರೆ ಅವ್ರುಗಳಿಂದ. ಯಾರು ಈ ಮೈಕ್ ಹಿಡಿದ ತಕ್ಷಣ ಓಡೋಗ್ತಾ ಇದ್ದಾರೆ, ನಮ್ಗೆ ಯಾಕೆ ಬೇಕಪ್ಪ ಅನ್ನೋ ಥರ ಇದ್ದಾರೆ. ಸಹಾಯ ತಗೊಂಡು ಎಲ್ಲ ಮಾಡಿದ್ದಾರೆ. ಇರಲಿ ಸರ್, ಏನಕ್ಕೆ ಸರ್ ಓಡೋಬೇಕು? ಏನು ಸರ್ ಅಪರಾಧನ ಮಾತಾಡ್ಬಿಟ್ರೆ ಅಪರಾಧನ ಏನಿಲ್ವಲ್ಲ? ಅಭಿಪ್ರಾಯ ತಿಳಿಸ್ಬೋದಲ್ವಾ? ನಾನು ಬಾಸ್ ಏನು ನೋಡಿದ್ರೆ ಅದನ್ನು ಹೇಳ್ತಾ ಇದ್ದೀನಿ. ಆರ್ ಕನ್ನಡಕ್ಕೆ ನಾನೇನು ಇನ್ನೊಂದೇನು ಹೇಳ್ತಾ ಇಲ್ವಲ್ಲ. ಇದನ್ನೇ ನೀವು ಇನ್ನೊಬ್ರಿಗೆ ಹೇಳಿದ್ರೆ ಅದನ್ನೇ ಹೇಳ್ತಾ, ಹೌದು ಬಾಸ್ ನೋಡಿದ್ದೆ ಇದು ಅಂತ. ನಮ್ಮ ಒಂದು ದರ್ಶನ್ ಸರ್ ಹತ್ರ ಇರೋ ಯಾರನ್ನ ಕೇಳೋ ಅದನ್ನೇ ಹೇಳ್ತಾರೆ. ಗುಳ್ಳೆನರಿ ಥರ ಓಡೋವಂಥದ್ದು ಏನೂ ಇಲ್ಲ ಸರ್. ಅದು ಈ ಕ್ಷಣಕ್ಕೆ ಮಾತಾಡೋ ಅವಶ್ಯಕತೆ ಇದೆ. ಹೊರಗಡೆ ಬಂದಾಗ ಮಾತಾಡೋದಲ್ಲ. ಈ ಕ್ಷಣಕ್ಕೆ ಒಂದು ಅವ್ರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವಂಥ ಆಗ್ಬೋದು. ಎರಡು ಕುಟುಂಬಕ್ಕೂ ನ್ಯಾಯ ಸಿಗಲಿ. ಕ್ಯಾಮ್ರಾ ಮುಂದೆ ಇವಾಗ ಬಂದು ಮಾತಾಡೋ ದರ್ಶನ್ ಆಪ್ತರೆ. ದರ್ಶನ್ ಕೊಲೆ ಕೇಸಲ್ಲಿ ಫಿಟ್ ಆದಾಗ ಎಲ್ಲಿಗೆ ಹೋಗಿದ್ರೆ? ಅವಾಗ ನೀವೇ ಸೈಲೆಂಟ್ ಆಗಿದ್ದು ಈಗ ಮಾತಾಡದವರ ವಿರುದ್ಧ ಯಾಕೆ ಹೌಹಾರ್ತಾ ಇದ್ದೀರಿ? ಇದು ದರ್ಶನ್ ಗ್ಯಾಂಗ್ನ ಮತ್ತೊಂದು ಮುಖದ ಅನಾವರಣ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ವಿರುದ್ಧ ಕೊಲೆ ಆರೋಪ ಬಂದಾಗಿನಿಂದ ಹಿಡಿದು ಜೈಲು ಸೇರೋವರೆಗೂ ಸೈಲೆಂಟ್ ಆಗಿದ್ದವರು ಈಗ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ. ದಾಸನ ಪರ ನಿಲ್ಲದವರಿಗೆ ಪರೋಕ್ಷವಾಗಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸುಮ್ಮನಿದ್ರು ದರ್ಶನ್ ಸರು ಸಪ್ಪಗಾಗ್ಬಿಟ್ಟಾಗರು ಆಚೆ ಬಂದ ತಕ್ಷಣ ಅಂತಾರೆ. ಮಾತಾಡಿದ್ರೆ ನೋಡುಗರು ಅಹಂಕಾರ ಇಳಿದಿಲ್ಲ ಅಂತಾರೆ. ಅವರು ಆಚೆ ಬಂದರೂ ಹೆಂಗಿರಬೇಕು ಹಂಗೆ ಇರ್ತಾರೆ. ಬಟ್ ತುಂಬ ಜನ ಫಿಲ್ಟರ್ ಆಗ್ತಾರೆ. ಅವ್ರಿಗೆ ಯಾರು ಏನಂದು ನಿಜವಾಗ್ಲೂ ಹೇಳ್ತೀನಿ ಸರ್, ಈ ಪೀರಿಯಡಲ್ಲಿ ಅವ್ರಿಗೆ ಗೊತ್ತಾಗಿದೆ. ಬೇರೆ ದರ್ಶನ್ ಸರೇ ನೀವು ಇಲ್ಲಿಂದ ನೋಡ್ತೀರಾ, ಅಷ್ಟು ಬದಲಾವಣೆ ಆಗಿದೆ. ದರ್ಶನ್ ಪರ ನಿಲ್ಲದವರು ಟಾರ್ಗೆಟ್ ಆದ್ರ? ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ರ ಡೈರೆಕ್ಟರ್? ದರ್ಶನ್ ಲಿಸ್ಟ್ನಿಂದ ಒಬ್ಬೊಬ್ಬರೇ ಫಿಲ್ಟರ್ ಆಗ್ತಾರೆ. ಚೆನ್ನಾಗಿದ್ದಾಗ ಜೊತೆಗಿದ್ದು ಈಗ ಸೈಡ್ಗೆ ಹೋಗ್ತಾ ಇರೋರು ಫಿಲ್ಟರ್ ಆಗ್ತಾರೆ. ನ್ಯೂಸ್ ಚಾನೆಲ್ಗಳನ್ನ ನೋಡ್ತಾ ಇದ್ದಂತೆ ಯಾರು ಓಡೋಗ್ತಾ ಇದ್ರೋ ಅವರಿಗೆ ದರ್ಶನ್ ಆಪ್ತ ಹಾಗೂ ನಿರ್ದೇಶಕ ಮಹೇಶ್ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್, ಇವತ್ತಿದ್ದವರು ನಾಳೆ ಇರಲ್ಲ ಸರ್ ಅವರೆಲ್ಲ. ಯಾಕಂತ ಹೇಳಿದ್ರೆ ಇದು ನಿಜ ಸರ್. ಇಲ್ಲಿ ತನಕ ದರ್ಶನ್ ಸರ್ ಒಳಗಡೆ ಕೂತ್ಕೊಂಡು ಏನು ನೋಡ್ತಾ ಇರ್ತಾರೆ ಅಥವಾ ಗೊತ್ತಿದ್ರೆ ಅವ್ರಿಗೆ ಆಚೆ ಬಂದು ಗೊತ್ತಾದರೆ ಅವರಷ್ಟೇ ಅವ್ರ ಆತ್ಮೀಯರು ಸರ್. ಅವ್ರು ಕೊನೆ ತನಕ ಅವ್ರ ಜೊತೆ ಹೇಳ್ತಾರೆ. ಇದ್ದವರೆಲ್ಲ ಗುಳ್ಳೆನರಿಗಳೇ ಸರ್. ಇರ್ತಾರೆ, ಹೋಗ್ತಾರೆ, ಈ ಕಡೆ ಬಂದಾಗ ಬಾಸ್ ಅಣ್ಣ ಅಂತಾರೆ, ಎಸ್ಕೇಪ್ ಅಷ್ಟೇ. ಅವ್ರು ಕಷ್ಟದಲ್ಲಿದ್ದಾಗ ಓಡೋಗ್ತಾರೆ. ದರ್ಶನ್ ಸರ್ ಎಲ್ಲರ ಕಷ್ಟಕ್ಕೂ ಬೇಕು, ಎಲ್ರಿಗೂ ಸಪೋರ್ಟ್ ಬೇಕು. ಅವ್ರು ಏನು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡ ಕ್ಷಣ ಯಾರೂ ಬೇಡ ಅವ್ರಿಗೆ. ದರ್ಶನ್ ಸರ್ ಚೆನ್ನಾಗಿದ್ದಾಗ ಎಲ್ಲರೂ ಹಿಂದೆ ಮುಂದೆ ಓಡಾಡ್ತಾ ಇದ್ರು. ಅವರು ಜೈಲಿಗೆ ಹೋಗಿದ ತಕ್ಷಣ ಸೈಲೆಂಟ್ ಆಗಿದ್ದಾರೆ. ಯಾರ್ಯಾರು ಈಗ ಸೈಲೆಂಟ್ ಆಗಿದ್ದಾರೆ ಅವರೆಲ್ಲ ಫಿಲ್ಟರ್ ಆಗ್ತಾರೆ ಅಂತ ನಿರ್ದೇಶಕ ಮಹೇಶ್ ಹೇಳಿದ್ದಾರೆ. ಸುಮ್ಮನಿದ್ರು ದರ್ಶನ್ ಸರು ಸಪ್ಪಗಾಗ್ಬಿಟ್ಟಾಗರು ಆಚೆ ಬಂದ ತಕ್ಷಣ ಅಂತಾರೆ. ಮಾತಾಡಿದ್ರೆ ನೋಡುಗರು ಅಹಂಕಾರ ಇಳಿದಿಲ್ಲ ಅಂತಾರೆ. ಅವರು ಆಚೆ ಬಂದರೂ ಹೆಂಗಿರಬೇಕು ಹಂಗೆ ಇರ್ತಾರೆ. ಬಟ್ ತುಂಬ ಜನ ಫಿಲ್ಟರ್ ಆಗ್ತಾರೆ. ಅವ್ರಿಗೆ ಯಾರು ಏನಂದು ನಿಜವಾಗ್ಲೂ ಹೇಳ್ತೀನಿ ಸರ್, ಈ ಪೀರಿಯಡಲ್ಲಿ ಅವ್ರಿಗೆ ಗೊತ್ತಾಗಿದೆ. ಬೇರೆ ದರ್ಶನ್ ಸರೇ ನೀವು ಇಲ್ಲಿಂದ ನೋಡ್ತೀರಾ,
ಅಷ್ಟು ಬದಲಾವಣೆ ಆಗಿದೆ. ದರ್ಶನ್ ವಿರುದ್ಧ ಕೊಲೆ ಆರೋಪ ಬಂದಾಗಿನಿಂದ ಜೈಲು ಸೇರೋವರೆಗೂ ಯಾರೂ ಜೈಲಿನತ್ತ ತಿರುಗಿ ನೋಡಿಲ್ಲ. ಇತ್ತೀಚೆಗೆ ಒಬ್ಬೊಬ್ಬರೇ ಜೈಲಲ್ಲಿರುವ ದರ್ಶನ್ ನೋಡುವುದಕ್ಕೆ ಬರ್ತಾ ಇದ್ದಾರೆ. ಹೀಗಿದ್ರೂ ದರ್ಶನ್ ದಯೆಯಿಂದ ಫೀಲ್ಡ್ನಲ್ಲಿರೋರು ಅವರ ಪರ ನಿಲ್ಲದವರಿಗೆ ದರ್ಶನ್ ಆಪ್ತ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ರಿಯಲೈಸ್ ಆಗಿದೆ, ಈಗ ಇನ್ಮೇಲೆ ಅವ್ರನ್ನ ಕರೆಕ್ಟ್ ಮಾಡೋಕ್ಕೆ ಯಾರ ಕೈಲೂ ಅಲ್ಲ. ಒಂದಂತೂ ತಿಳ್ಕೊಳ್ಳಿ, ತುಂಬ ಜನ ಫಿಲ್ಟರ್ ಆಗ್ತಾರೆ ಅವ್ರುಗಳಿಂದ. ಯಾರು ಈ ಮೈಕ್ ಹಿಡಿದ ತಕ್ಷಣ ಓಡೋಗ್ತಾ ಇದ್ದಾರೆ, ನಮ್ಗೆ ಯಾಕೆ ಬೇಕಪ್ಪ ಅನ್ನೋ ಥರ ಇದ್ದಾರೆ, ಸಹಾಯ ತಗೊಂಡು ಎಲ್ಲ ಮಾಡಿದ್ದಾರೆ. ಇರಲಿ ಸರ್, ಏನಕ್ಕೆ ಸರ್ ಓಡೋಬೇಕು? ಏನು ಸರ್ ಅಪರಾಧನ ಮಾತಾಡ್ಬಿಟ್ರೆ ಅಪರಾಧನ? ಏನಿಲ್ವಲ್ಲ, ಅಭಿಪ್ರಾಯ ತಿಳಿಸ್ಬೋದಲ್ವಾ? ನಾನು ಬಾಸ್ ಏನು ನೋಡಿದ್ರೆ ಅದನ್ನು ಹೇಳ್ತಾ ಇದ್ದೀನಿ ಆರ್ ಕನ್ನಡಕ್ಕೆ. ನಾನೇನು ಇನ್ನೊಂದೇನು ಹೇಳ್ತಾ ಇಲ್ವಲ್ಲ, ಇದನ್ನೇ ನೀವು ಇನ್ನೊಬ್ರಿಗೆ ಹೇಳಿದ್ರೆ ಅದನ್ನೇ ಹೇಳ್ತಾ, ಹೌದು ಬಾಸ್ ನೋಡಿದ್ದೆ ಇದು ಅಂತ. ನಮ್ಮ ಒಂದು ದರ್ಶನ್ ಸರ್ ಹತ್ರ ಇರೋ ಯಾರನ್ನ ಕೇಳೋ ಅದನ್ನೇ ಹೇಳ್ತಾರೆ. ಗುಳ್ಳೆ ನರಿ ಥರ ಓಡೋವಂಥದ್ದು ಏನೂ ಇಲ್ಲ ಸರ್. ಅದು ಈ ಕ್ಷಣಕ್ಕೆ ಮಾತಾಡೋ ಅವಶ್ಯಕತೆ ಇದೆ. ಹೊರಗಡೆ ಬಂದಾಗ ಮಾತಾಡೋದಲ್ಲ. ಈ ಕ್ಷಣಕ್ಕೆ ಅವ್ರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವಂಥ ಆಗ್ಬೋದು. ಎರಡು ಕುಟುಂಬಕ್ಕೂ ನ್ಯಾಯ ಸಿಗಲಿ. ಕ್ಯಾಮ್ರಾ ಮುಂದೆ ಇವಾಗ ಬಂದು ಮಾತಾಡೋ ದರ್ಶನ್ ಆಪ್ತರೆ, ದರ್ಶನ್ ಕೊಲೆ ಕೇಸಲ್ಲಿ ಫಿಟ್ ಆದಾಗ ಎಲ್ಲಿಗೆ ಹೋಗಿದ್ರೆ? ಅವಾಗ ನೀವೇ ಸೈಲೆಂಟ್ ಆಗಿದ್ದು ಈಗ ಮಾತಾಡದವರ ವಿರುದ್ಧ ಯಾಕೆ ಹೌಹಾರ್ತಾ ಇದ್ದೀರಿ? ಇದು ದರ್ಶನ್ ಗ್ಯಾಂಗ್ನ ಮತ್ತೊಂದು ಮುಖದ ಅನಾವರಣ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.